ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈಗ ನಾನು ನೈಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರಿಯಲಿಸ್ಟಿಕ್ ಡೇ ಅಂತಲೇ ಅನ್ಬೋದು. ಯಾವ ರೀತಿಯಾಗಿ ನಾನು ಅಂತಲ್ಲ, ಎಲ್ಲ ಮದರ್ಸ್ ನಂತರ ತುಂಬ ಜನ ಅನುಭವಿಸ್ಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಇವಾಗಲೇ ರೆಕಾರ್ಡ್ ಮಾಡಿ ಹಾಕಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಮಗಳಿಗೆ ಹುಷಾರಿಲ್ಲ, ಜ್ವರ, ಇವನಿಗೆ ಎಕ್ಸಾಮು, ಓದ್ಕೋತಾ ಇದ್ದಾನೆ. ಸೊ ಹೆಂಗಾಗಿದೆ ಮನೆ ಸ್ಥಿತಿ ಅಂತ ಅಂದರೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವಿನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಹೆಂಗಾಗ್ಬಿಟ್ಟಿದೆ ನನ್ನ ಲೈಫು ಅಂತ ಅಂದರೆ, ಹೊರಗೆ ಹೋಗಿ ದುಡಿಬೋದು, ಮನೇಲಿದ್ದು ಮನೆ ಕೆಲಸ ಮಾಡೋಕ್ಕಾಗಲ್ಲ, ಅಷ್ಟು ಬೇಜಾರಾಗ್ಬಿಟ್ಟಿದೆ. ಎರಡಲ್ಲ, ನೆನ್ನೆ ಮಧ್ಯಾಹ್ನದಿಂದ ಅವಳಿಗೆ ಹುಷಾರು ತಪ್ಪಿದ್ದು. ಮುಂಚೆನೂ ಅಷ್ಟೇ ತುಂಬ ಸ್ಟ್ರೈನ್ ಆಗಿಬಿಟ್ಟಿತ್ತು ನನಗೆ. ಸೊ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಎಕ್ಸಾಮು ಓದಿಸ್ಕೊಂಡು ಒಂದು ಕಡೆ ಒಂಥರ ಹೆಕ್ಟಿಕ್ ಅಂತ ಅನ್ನಿಸ್ತಿದೆ. ನನಗೆ ಮಾತ್ರ ಹಿಂಗೆ ಅನಿಸುತ್ತಾ, ನಿಮಗೂ ಯಾರಿಗಾದ್ರೂ ಹಿಂಗೆ ಅನಿಸುತ್ತಾ ಕಮೆಂಟ್ ಮಾಡಿ ಹೇಳಿ. ಸೊ ನೋಡ್ತಾ ಇರಿ. ನೋಡಿ ಇಲ್ಲಿ ಈ ಒಂದು ಸೀನ್ ಹೆಂಗಿದೆ ನೋಡಿ. ಇಲ್ಲಿ ಅವನಿಗೆ ಓದಿಸೋದು, ಅಲ್ಲಿ ಅವಳಿಗೆ ಮಲಗಿಸೋದು, ಊಟ ತಿಂಡಿ ಮಾಡಿಸೋ ಹಂಗಿದ್ರೆ ಅಲ್ಲಿಗೆ ಕರ್ಕೊಂಡೋಗೋದು, ಅಷ್ಟೇ ಆಗ್ತಾಯಿದೆ. ಇನ್ನು ನೀವು ನೋಡ್ತಾ ಇರ್ಬೋದು. ಸೊ ಮೊನ್ನೆ ಒಂದು ಬ್ಲಾಗ್ ಹಾಕಿದ್ದೆ ನಿಮಗೆ, ಬಟ್ಟೆ ಮಡಿಸ್ತಾ ಇರೋದು. ಅದು ಆ್ಯಕ್ಚುಲಿ ಮೊನ್ನೆದು, ಇದು ನೆನ್ನೆದು ಮತ್ತು ಇವತ್ತಿನ ಬಟ್ಟೆ. ಸೊ ಇದು ಹೀಗಿದೆ ನೋಡಿ. ಸ್ಕ್ರೀನು ಹಾಕಕ್ಕೆ ಬಂದಿಲ್ಲ, ಆ ಥರ ಮಲ್ಗಕ್ಕೆ ಮಾತ್ರ ಬರ್ತಾ ಇರೋದು ರೂಮ್ಗೆ, ಇನ್ನು ಯಾವುದಕ್ಕೂ ಬರಲ್ಲ, ಹಂಗಾಗಿದೆ. ಇನ್ನು ನೆಕ್ಸ್ಟ್ ಕಿಚನ್ ವ್ಯವಸ್ಥೆಗೆ ಬಂದರೆ, ಊರಿಂದ ತಂದಿರೋ ಅಕ್ಕಿ ಇಲ್ಲೇ ಇದೆ, ಬಾಕ್ಸಿಗೆ ಹಾಕೋಷ್ಟು ಬಿಡುವಾಗಿಲ್ಲ ನನಗೆ. ಇನ್ನು ನೆಕ್ಸ್ಟ್ ಬಂದರೆ ಅಡುಗೆ ಮನೆ ಸ್ಥಿತಿ ನೋಡಿ ಹಿಂಗಿದೆ. ಸೊ ಈ ರೀತಿ ಇದೆ. ನೀವು ಕೇಳ್ಬೋದು, ಯಾರು ಹೆಲ್ಪಿಗೆ ಬರಲ್ವಾ, ನಿಮ್ಮ ಅತ್ತೆ ಆಗಿರ್ಬೋದು ಅಥವಾ ನಿಮ್ಮ ಮದರ್ ಆಗಿರ್ಬೋದು, ಯಾರನ್ನಾರು ಕರೆಸ್ಕೊಳ್ಳಿ ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ಅವ್ರನ್ನ ಬನ್ನಿ ಅಂತ ಹೇಳೋದಕ್ಕೂ ಆಗಲ್ಲ. ಒಟ್ಟಿಗೆ ಬಂದರೆ ಹೆಂಗೆ ಒಟ್ಟೊಟ್ಟಿಗೆ ಬರುತ್ತೆ ಅಂತ ಅಂದರೆ, ನಮ್ಮ ಹಣೆ ಬರೋಕ್ಕೆ ಈ ಕಡೆ ಇವಳು ಇದಕ್ಕಿದ್ದಂಗೆ ಬಂದಿರೋದು ಜ್ವರ. ಏನಕ್ಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಹೊರಗಡೆ ಎಲ್ಲೂ ಹೋಗಿಲ್ಲ, ಓಡಾಡಿಲ್ಲ, ಔಟ್ಸೈಡ್ ಫುಡ್ ಕೊಟ್ಟಿಲ್ಲ, ನೀರು ಅಷ್ಟೇ ನಾರ್ಮಲಾಗಿ ಕುಡಿಯೋದನ್ನೇ ಕುಡಿತಾ ಇರೋದು. ಮೇ ಬಿ ನನಗನ್ನಿಸ್ದಂಗೆ ಸ್ಕೂಲಲ್ಲಿ ಯಾವುದೋ ಮಗುಗಿತ್ತು ಅನಿಸುತ್ತೆ. ಸೊ ಹಾಗಾಗಿ ಬಂದಿರ್ಬೋದು ಅಷ್ಟೇ. ಇವಳಿಗೆ ಜ್ವರ ಬಂದರೆ ತಡೆಯೋಕ್ಕಾಗಲ್ಲ. ಅವನಿಗೆ ಹೆಂಗೋ ಮೆಡಿಸಿನ್ ಎಲ್ಲ ಕೊಟ್ಟಿದ್ದು ಮಾಡ್ಬೋದು. ಇವಳಿಗೆ ಮಿನಿಮಮ್ ಪಾಪುಗೆ 4 ದಿನ ಆದರೂ ಇದ್ದೇ ಇರುತ್ತೆ. ಸೊ ಆ 4 ದಿನ ನಾನು ಫುಲ್ಲು ಬೆಂಡ್ ಎತ್ತಿಸ್ಬಿಟ್ಟಿರ್ತಾಳೆ, ಹಂಗಾಗಿರುತ್ತೆ ಸೀರಿಯಸ್ಲಿ. ದಿನಕ್ಕೆ ಅಟ್ಲೀಸ್ಟ್ ಒಂದ್ಸಲ ಆದರೂ ದೀಪ ಹಚ್ತಿದ್ದೆ. ಇವತ್ತು ಹೆಂಗಾಗಿದೆ ಅಂದರೆ 2 ಟೈಮ್ ದೀಪ ಹಚ್ಚೋಕ್ಕಾಗಿಲ್ಲ, ಹಂಗಾಗೋಗ್ಬಿಟ್ಟಿದೆ. ಸೊ ಯಾವಾಗಲೂ ಪೂಜೆ ಮಾಡ್ತೀನಿ, ಯಾವಾಗೂ ಮನೆ ಕ್ಲೀನಾಗಿ ಇಟ್ಕೋತೀನಿ ಹೇಳುವಂತಹ ಬಿಲ್ಡಪ್ ಏನು ಕೊಡಲ್ಲ ನಾನು. ಯಾಕೆ ಅಂತಂದರೆ ನಾನು ಹಂಗಿರಲ್ಲ. ನಾರ್ಮಲಾಗಿ ಹೇಗೆ ಮನೇಲಿರ್ತಾರೆ ಹಾಗೇ ಇರೋದು ನಾನು. ಸೊ ಹಾಗಾಗಿ ಹೇಗಿದೆ ಹಾಗೆ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಅಡುಗೆ ಮನೆಯೂ ಅಷ್ಟೇ, ಡೀಪ್ ಮೊನ್ನೆ ಕ್ಲೀನ್ ಮಾಡಿದಾಗ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದು ಬಿಟ್ಟು ನಾನು ಮಾಡೇ ಇರಲಿಲ್ಲ. ಇವಾಗ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋಗ್ತೀನಿ, ಇವರಿಬ್ಬರು ಮತ್ತೆ ಕಡೆ ಜಗಳ ಆಡೋದು, ಅವಳಿಗೆ ಜ್ವರ ಬರೋದು, ಈ ರೀತಿಯೇ ಆಗ್ತಾಯಿದೆ. ಸೊ ನೋಡೋಣ ಹೆಂಗೆ ಹೋಗುತ್ತೆ. ಒಂದು ಮದರ್ನ ರಿಯಾಲಿಸ್ಟಿಕ್ ಲೈಫ್ ಹೆಂಗಿರುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ಇವಳಿಗೆ ಈ ಸೈಡು ಬಿಟ್ಟು ವಾಮಿಟ್ ಆಗ್ತಿದೆ. ಬಟ್ ಅವಳಿಗೆ ಹೇಳ್ಕೊಳಕ್ಕಾಗ್ತಿಲ್ಲ, ಹಂಗಾಗ್ತಿದೆ. ವಾಮಿಟು ಅಂತಾಳೆ. ಸೊ ಆಮೇಲೆ ಕರ್ಕೊಬಂದು ಇಲ್ಲಿ ಅಡುಗೆ ಮನೇಲಿ ಕೂರಿಸ್ಕೊಂಡು ಮೈಂಡ್ ಸ್ವಲ್ಪ ಡೈವರ್ಟ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಅಂತ ಅಂದ್ಬಿಟ್ಟು ಕೂರಿಸಿದ್ದೀನಿ. ನೋಡ್ತಾ ಮಾಡೋಣ ಅಂತ. ಅಲ್ಲವನು ಒಂದು ಕಡೆ ಓದ್ಕೋತಾ ಇದ್ದ. ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು, ಪಾತ್ರೆ ಆ್ಯಕ್ಚುಲಿ ಇದು 2ನೇ ರೌಂಡ್ ತೊಳಿತಾ ಇರೋದು. ಬೆಳಿಗ್ಗೆಯಿಂದನೂ ತೊಳೆದಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಅವನು ಎದ್ದು ಓಡಾಡೋದು ಸ್ಟಾರ್ಟ್ ಮಾಡ್ದೆ, ಮತ್ತು ಇವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಹಾಕ್ಕೊಂಡು ಓದಿಸ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ಯಾಕಂದರೆ ಕಾನ್ಸಂಟ್ರೇಷನ್ ಅವನದು ಚೇಂಜ್ ಆಗುತ್ತೆ. ಆಮೇಲೆ ಪಾಪ ಇವಳು ಎದುರುಗಡೆ ಇದ್ದರೆ ಸ್ವಲ್ಪ ಸಮಾಧಾನವಾಗಿದ್ಲು, ಸ್ವಲ್ಪ ಆಚೆ ಈಚೆ ಹೋಯ್ತು ಅಂದರೆ ಅವಳು ಇರೋದೇ ಇಲ್ಲ. ಹಾಗಾಗಿ ಆಮೇಲೆ ನೋಡಿ, ನೆನ್ನೆ ಒಣಗಾಕಿದ ಬಟ್ಟೆ ಇನ್ನೂ ತೊಗೊಳಕ್ಕಾಗಿಲ್ಲ ನನಗೆ.
ಆಮೇಲೆ ಹಾಗೆ ಬಂದು ಬಟ್ಟೆ ಎಲ್ಲ ತೊಗೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಸ್ವಲ್ಪ ಕಿಚನ್ ಕ್ಯಾಬಿನೆಟ್ನೆಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಸೊ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಸೀರಿಯಸ್ಲಿ ಕೌಂಟರ್ ಟಾಪ್ ಯಾವಾಗ ಕ್ಲೀನ್ ಮಾಡಿದ್ದು ಅಂದರೆ ಮಾರ್ನಿಂಗ್ ತಿಂಡಿಗಿನ್ನ ಮುಂಚೆ, ತಿಂಡಿ ಆದಮೇಲೆ ಮಾಡೇ ಇಲ್ಲ. ಸೊ ಅಟ್ಲೀಸ್ಟ್ ಪರ್ ಡೇ 3 ಟೈಮ್ಸ್ ಒರೆಸ್ತೀನಿ ನಾನು. ಒಂದ್ಸಲಿನೂ ಒರೆಸಿರ್ಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಿಸಿನೀರೆಲ್ಲ ಕಾಯಿಸಿಟ್ಟು ಆಮೇಲೆ ನಾನು ನೆಕ್ಸ್ಟ್ ವರ್ಕಿಗೆ ಹೋಗಬೇಕಾಗಿತ್ತು, ಇಷ್ಟ ಆಗಿತ್ತು. ಆಮೇಲೆ ಸ್ವಲ್ಪ ವಾಟರ್ ಪ್ಯೂರಿಫೈಯರ್ ಆ್ಯಕ್ವಾಗಾರ್ಡ್ನ ಕೂಡ ಕ್ಲೀನ್ ಮಾಡ್ಕೊಬೇಕಾಗಿತ್ತು ನಾನು. ಸೊ ಅದನ್ನ ಕೂಡ ಕ್ಲೀನ್ ಮಾಡಿಕೊಂಡು ಅಷ್ಟರಲ್ಲಾಗಲೇ ಮಗಳು ಮತ್ತೆ ಎದ್ಲು. ಸ್ವಲ್ಪ ಸಿರಪ್ ಹಾಕಿದ್ದೆ ಅವಳಿಗೆ, ಊಟ ಮಾಡಿಸ್ಬಿಟ್ಟು ಸಿರಪ್ ಹಾಕಿದ್ದೆ, ಗಂಜಿ ಕೊಟ್ಬಿಟ್ಟು. ಸ್ವಲ್ಪ ಆ್ಯಕ್ಟಿವ್ ಆಗ್ತಾಳೆ ಸಿರಪ್ ಹಾಕಿದ ತಕ್ಷಣವೇ. ಅದಾದಮೇಲೆ ಯಥಾ ಪ್ರಕಾರ ಅವಳದು ಇದ್ದಿದ್ದೆ. ಆದಮೇಲೆ ಇದೆಲ್ಲ ತೊಳೆದು ಫೈನಲಿ ತೊಳೆದಾಯ್ತು. ವೀಕ್ಲಿ ಒನ್ಸ್ ಅಥವಾ 10 ಡೇಸ್ ಒನ್ಸ್ ತೊಳಿತೀನಿ ನಾನು, ಯಾವಾಗೂ ತೊಳಿಯೋಕ್ಕೆ ಹೋಗಲ್ಲ. ಸೊ ಫೈನಲಿ ಡನ್ ಅಂತ ಒಂದು ಸ್ವಲ್ಪ ಈ ವೀಕ್ದು ಮುಗೀತು ಅಂತ. ಆಮೇಲೆ ಬಸ್ಸಾರಿತ್ತು, ಬಸ್ಸಾರಿಗೆ ಮುದ್ದೆ ಅನ್ನ ಎಲ್ಲ ಮಾಡಿದೆ. ಆದಮೇಲೆ ಕಿಚನ್ ಲುಕ್ ನೋಡಿ ಹೀಗಿದೆ. ಈ ಥರ ಇದ್ದರೆ ಹೆಣ್ಮಕ್ಳು ಸೂಪರಾಗಿ ಮಲ್ಕೊಬೋದು ನೆಮ್ಮದಿಯಾಗಿ ಅನ್ನೋದು ನನ್ನ ಭಾವನೆ. ಸೊ ನೋಡಿ ಪಾತ್ರೆ ಎಲ್ಲ ತೊಳೆದಾಗಿ ಜೋಡಿಸಿ ಅಡುಗೆ ಊಟ ಎಲ್ಲ ರೆಡಿ ಇದೆ. ಅನ್ನ ರೆಡಿ ಇದೆ, ಈ ಕಡೆ ಮುದ್ದೆ ರೆಡಿ ಇದೆ. ಹಸ್ಬೆಂಡ್ ಬಂದರು ಅಷ್ಟೊತ್ತಿಗೆ ಮುದ್ದೆ ಮಾಡಿಬಿಟ್ಟೆ. ಆಮೇಲೆ ಸಾರು, ಬಸ್ಸಾರು, ಹುರುಳಿಕಾಳು ಬಸ್ಸಾರು ಮಾಡಿದ್ದೆ. ಹಾಗೆ ಬಿಸಿನೀರು, ಹಾಗೆ ಏನಿದು ಮುದ್ದೆ, ಹಾಗೆ ರೈಸು, ಇಷ್ಟು ರೆಡಿ ಇದೆ. ಸೊ ಇವತ್ತಿನ ಒಂದು ರಾತ್ರಿಯ ಊಟ ಮುಗೀತು. ಹಾಗೆ ನನ್ನ ಇವತ್ತಿನ ಒಂದು ರಿಯಲಿಸ್ಟಿಕ್ ಡೇ. ಹೆಣ್ಮಕ್ಳು ಎಷ್ಟೆಷ್ಟೆಲ್ಲ ಕಷ್ಟಪಡ್ತಾರೆ, ಯಾರು ಸಪೋರ್ಟು ಇಲ್ಲ ಅಂತ ಅಂದರೆ ಅನ್ನೋದನ್ನ ನಾನು ಇವತ್ತಿನ ಒಂದು ಡೇಯಲ್ಲಿ ತೋರಿಸಿದ್ದೀನಿ. ಹಾಗೆ ಫೇಸ್ ವಾಶ್ ಒಂದ್ಸಲಿ ಮಾಡಿಬಿಟ್ಟು ಹಾಗೆ ಒಂದು 2 ಪೇಜಸ್ ಓದ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದು ನಾನು. ಡೈಲಿ ಇದೊಂದು ರೂಢಿ ಆಗಿದೆ ಓದೋದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್